ಸ್ನೇಹಿತರೆ, ವಿದ್ಯಾರ್ಥಿ ಮಿತ್ರರು, ನಾನು ಗಂಗಾಧರ ಭಟ್, ಸಹ ಪ್ರಾಧ್ಯಾಪಕರು ಸಿಕ್ಯಾಬ್ ಮಹಿಳಾ ಪದವಿ ಮಹಾವಿದ್ಯಾಲಯ ವಿಜಯಪುರ. ಇವತ್ತು ನಾವು ಚರ್ಚೆ ಮಾಡುವಂತಹ ಟಾಪಿಕ್ ಮತೀಯವಾದ ಅಥವಾ ಕೋಮುವಾದ ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲಾಗಿ. ಈ ಟಾಪಿಕ್ ಮಹಿಳಾ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರದ 4ನೇ ಸೆಮಿಸ್ಟರ್ ವಿದ್ಯಾರ್ಥಿನಿಯರಿಗೆ ಪಠ್ಯಕ್ರಮಕ್ಕಿದೆ. ಆ ಹಿನ್ನೆಲೆಯಲ್ಲಿಯೇ ಈ ಟಾಪಿಕ್ ಅನ್ನು ನಾವು ಇಂದು ಚರ್ಚೆಗೆ ತಗೊಳ್ಳೋಣ. ಪ್ರಜಾಪ್ರಭುತ್ವಕ್ಕೆ ಹಲವಾರು ಸವಾಲುಗಳಿವೆ. ಪ್ರಾದೇಶಿಕವಾದ ಇರಬಹುದು, ಭಾಷಾವಾದ ಇರಬಹುದು, ಜಾತಿವಾದ ಇರಬಹುದು, ಭ್ರಷ್ಟಾಚಾರ, ಅನಕ್ಷರತೆ, ಅಸಮಾನತೆ, ಹೀಗೆ ಹಲವಾರು ಸವಾಲುಗಳಿವೆ. ಅದರಲ್ಲಿ ಈ ಮತೀಯವಾದವು ಕೂಡ ಒಂದು ಪ್ರಧಾನವಾದದ್ದು. ಭಾರತ ಸಂವಿಧಾನಾತ್ಮಕವಾಗಿ ಒಂದು ಧರ್ಮ ನಿರಪೇಕ್ಷಿತ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಅಂತ ಘೋಷಣೆಯಾಗಿದ್ರೂ ಕೂಡ ಸಮಾಜ ಧರ್ಮ ನಿರಪೇಕ್ಷಿತ ಅಲ್ಲ, ಜಾತ್ಯತೀತ ಅಲ್ಲ. ಹಲವಾರು ಧರ್ಮಗಳನ್ನು ನಾವು ಭಾರತದಲ್ಲಿ ಕಾಣ್ತೀವಿ. ರಾಷ್ಟ್ರ ಧರ್ಮ ಅಂತ ಇಲ್ಲದೇ ಇದ್ದರೂ ಈ ಧರ್ಮ ಮತ್ತು ಜಾತಿ ಭಾರತದ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ಬೀರ್ತಾ ಇದೆ. ಈ ಮತಾಂಧತೆ, ಮೂಲಭೂತವಾದಿತನ ಭಾರತದ ಏಕತೆ, ಐಕ್ಯತೆಗೆ ಮತ್ತೆ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ, ಮತ್ತೆ ಅದನ್ನು ಮೆಟ್ಟಿ ನಿಲ್ಲೋದು ಒಂದು ಸವಾಲು ಕೂಡ ಹೌದು. ಕೋಮುವಾದ ಅಥವಾ ಮತೀಯವಾದ ಅಂದ್ರೆ ಏನು? ಒಂದು ನಿರ್ದಿಷ್ಟ ಧರ್ಮದ ಅನುಯಾಯಿಗಳು ತಮ್ಮ ಧರ್ಮವೇ ಶ್ರೇಷ್ಠ, ಉಳಿದ ಧರ್ಮಗಳೆಲ್ಲವೂ ಕೂಡ ಕನಿಷ್ಠ ಅನ್ನುವ ಭಾವನೆಯನ್ನ ತಾಳಿ ಉಳಿದ ಧರ್ಮವನ್ನ ಸಹಿಸಿಕೊಳ್ಳದೆ ಇರುವುದೇ ಮತೀಯವಾದ ಅಥವಾ ಕೋಮುವಾದ ಅಂತಲೇ ಕರೆಯಬಹುದು. ಈ ಭಾವನೆಯೇ ಮತೀಯ ಗಲಭೆಗೆ ಕಾರಣ ಆಗತ್ತೆ. ಈ ಭಾವನೆಯೇ ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆಯನ್ನ ತರುತ್ತೆ. ಒಂದು ನಿರ್ದಿಷ್ಟ ಧರ್ಮದಲ್ಲಿ ನಂಬಿಕೆಯನ್ನ ಹೊಂದಿರುವ ಗುಂಪು ಇತರೆ ಧರ್ಮಕ್ಕೆ ಅಗೌರವವನ್ನು ತೋರಿಸೋದು, ಇತರೆ ಧರ್ಮವನ್ನ ಮೆಟ್ಟಿ ನಿಲ್ಲಿಕ್ಕೆ ಪ್ರಯತ್ನವನ್ನ ಮಾಡೋದು, ಅದು ಮತಾಂಧತೆ ಅಂತ ಕರೆಸಿಕೊಳ್ಳುತ್ತೆ, ಕೋಮುವಾದ ಅಂತ ಕರೆಸಿಕೊಳ್ಳುತ್ತೆ. ಈ ಕೋಮುವಾದ ಅಥವಾ ಮತಾಂಧತೆ ಭಾರತಕ್ಕೆ ಒಂದು ದೊಡ್ಡ ಸವಾಲು, ಇಲ್ಲಿಯ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಸವಾಲು. ಏನು ಕಾರಣ? ಮತೀಯವಾದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಾರಣಗಳನ್ನ ಕಾಣ್ತೀವಿ. ಆ ಕಾರಣಗಳೇ ಒಂದು ಸವಾಲುಗಳೇ. ಆ ಕಾರಣಗಳು ಕೂಡ ಒಂದು ಸವಾಲು. ಯಾವ್ಯಾವ ಕಾರಣಗಳನ್ನು ನಾವು ಪ್ರಮುಖವಾಗಿ ಕಾಣಬಹುದು? ಪ್ರಪ್ರಥಮವಾಗಿ ಹೇಳಬೇಕು ಅಂತಂದ್ರೆ ಐತಿಹಾಸಿಕ ಬಳುವಳಿ. ಇತಿಹಾಸದ ಉದ್ದಕ್ಕೂ ಕೂಡ ಈ ಒಂದು ಮತೀಯವಾದವನ್ನ ಅಥವಾ ಕೋಮುವಾದವನ್ನ ನಾವು ಕಾಣ್ತೀವಿ. ಸ್ವಾತಂತ್ರ್ಯ ಪೂರ್ವದಲ್ಲೂ ಇದೆ, ಸ್ವಾತಂತ್ರ್ಯ ನಂತರವೂ ಕೂಡ ಈ ಮತೀಯವಾದ ವಿಪರೀತವಾಗಿ ಇದೆ. ಇದು ಅತ್ಯಂತ ಪ್ರಧಾನವಾದ ಕಾರಣ. ಬ್ರಿಟಿಷರು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಸಲುವಾಗಿ ಒಡೆದು ಆಳುವ ನೀತಿಯನ್ನು ಅನುಸರಿಸಿದ್ರು. ಅಂದ್ರೆ ಅರ್ಥ, ಮುಸ್ಲಿಮರು ಮತ್ತೆ ಹಿಂದೂಗಳು ಅನ್ನುವ ಭೇದ ಭಾವವನ್ನು ಕಲ್ಪಿಸಿ ಮುಸ್ಲಿಮರು ಹಿಂದೂಗಳು ಯಾವತ್ತೂ ಕೂಡ ಬಡಿದಾಡಬೇಕು ಅಥವಾ ಗಲಭೆಗೆ ಒಳಗಾಗಬೇಕು ಅನ್ನುವ ಹಿನ್ನೆಲೆಯ ಆಧಾರದ ಮೇಲೆ ಒಡೆದು ಆಳುವ ನೀತಿಯನ್ನ ಅನುಸರಿಸಿ ಈ ಮತಾಂಧತೆಗೆ ಅಥವಾ ಕೋಮುವಾದಕ್ಕೆ ಅಥವಾ ಮತೀಯವಾದಕ್ಕೆ ಪ್ರೋತ್ಸಾಹವನ್ನ ಕೊಟ್ಟರು. ಮಿಂಟೋ ಮೋರ್ಲೆ ಸುಧಾರಣಾ ಕಾಯ್ದೆ 1909ರಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಪದ್ಧತಿಯನ್ನ ನೀಡಿದರು. ನಂತರ ಅದನ್ನು ಕ್ರಿಶ್ಚಿಯನ್ನರಿಗೂ ವಿಸ್ತರಿಸಿದ್ರು, ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೂ ಕೂಡ ವಿಸ್ತರಿಸಿದ್ರು. ಇದೆಲ್ಲದರ ಉದ್ದೇಶ ಹಿಂದೂ ಮುಸ್ಲಿಂ ಅನ್ನುವ
ಭಾವನೆ ಜನರಲ್ಲಿ ಬೆಳೆಯಲಿ ಅನ್ನೋದೇ ಆಗಿತ್ತು. ಮುಂದೆ ಈ ಮತೀಯ ಭಾವನೆ ಎಷ್ಟರ ಮಟ್ಟಿಗೆ ಹೋಯಿತು ಅಂತಂದ್ರೆ ಭಾರತ ಮತ್ತೆ ಪಾಕಿಸ್ತಾನ ಅಂತ ಎರಡು ರಾಷ್ಟ್ರ ನಿರ್ಮಾಣ ಆಗಲಿಕ್ಕೂ ಕೂಡ ಕಾರಣ ಆಯಿತು. ಏಕಕಾಲಕ್ಕೆ ಅಖಂಡ ಭಾರತ ಒಡೆದು ಭಾರತ ಮತ್ತೆ ಪಾಕಿಸ್ತಾನ ಅಂತ ಸೃಷ್ಟಿಯಾಯಿತು. ಆ ನಂತರ ಭಾರತ ಪಾಕಿಸ್ತಾನ ಸೃಷ್ಟಿಯಾದ ನಂತರ ವಿಪರೀತ ಮತೀಯ ಗಲಭೆಗಳು ನಡೆದು ಮುಸ್ಲಿಮರು ಒಂದಿಷ್ಟು ಕೊಲ್ಲಲ್ಪಟ್ಟರು, ಹಿಂದೂಗಳು ಕೂಡ ಕೊಲ್ಲಲ್ಪಟ್ಟರು. ಅರ್ಥಾತ್ ಈ ಮತೀಯವಾದ ಅಥವಾ ಕೋಮುವಾದ ವಿಪರೀತವಾದಾಗ ಈ ಮಾನವ ಹಕ್ಕುಗಳು ಎಲ್ಲವೂ ಕೂಡ ಕಣ್ಮರೆಯಾಗುತ್ತೆ. ಧರ್ಮ ಅನ್ನೋದು, ಅದನ್ನೇ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ, ಅದೊಂದು ಅಫೀಮು ಇದ್ದ ಹಾಗೆ, ಎಲ್ಲದೂ ಕೂಡ ಗೌಣ ಆಗ್ಬಿಡತ್ತೆ. ಹಾಗಾಗಿಯೇ ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲದಂತಾಗಿ ಹಿಂದೂಗಳು, ಮುಸ್ಲಿಮರು ಭಾರತ ಮತ್ತೆ ಪಾಕಿಸ್ತಾನ ಎರಡೂ ರಾಷ್ಟ್ರದ ಭಾಗಗಳಲ್ಲಿ ಸಹಜವಾಗಿ ಕೊಲ್ಲಲ್ಪಟ್ಟರು. ಎರಡನೇ ಕಾರಣವನ್ನು ನಾವು ನೋಡಬೇಕು ಅಂತಾದ್ರೆ, ಮತೀಯ ಸಂಘಟನೆಗಳು ಮತ್ತೆ ಮತೀಯ ಆಧಾರಿತ ರಾಜಕೀಯ ಪಕ್ಷಗಳು, ಇವುಗಳು ಈ ಮತೀಯ ಭಾವದ ಬೀಜವನ್ನ ಬಿತ್ತುತ್ತಲೇ ಬಂದಿವೆ, ಮತೀಯ ಗಲಭೆಗಳಿಗೆ ಕಾರಣ ಆಗಿವೆ. ಬಹಳಷ್ಟು ರಾಜಕೀಯ ಪಕ್ಷಗಳು ಮತ್ತೆ ಸಂಘಟನೆಗಳು ಭಾರತದಲ್ಲಿವೆ. ಇವುಗಳು ಮೂಲ ಉದ್ದೇಶಕ್ಕಿಂತ ಹೆಚ್ಚಾಗಿ ಈ ಮತೀಯ ಗಲಭೆಗೆ, ಮತೀಯ ಭಾವನೆಗೆ ಪ್ರಮುಖ ಕಾರಣ ಆಗಿವೆ. ಹಲವಾರು ನಾವು ಉದಾಹರಣೆನ ಕೊಡಬಹುದು. ಮುಸ್ಲಿಂ ಲೀಗ್ ಇರಬಹುದು, ಮುಸ್ಲಿಂ ಯುನೈಟೆಡ್ ಫ್ರಂಟ್ ಇರಬಹುದು, ಹಿಂದೂ ಮಹಾಸಭಾ, ಜಮಾತೆ ಇ ಇಸ್ಲಾಮಿ, RSS, ವಿಶ್ವ ಹಿಂದೂ ಪರಿಷತ್, ಹೀಗೆ ಹಲವಾರು ಸಂಘಟನೆಗಳು, ರಾಜಕೀಯ ಪಕ್ಷಗಳು ಕೂಡ ನಾವು ಈ ಧರ್ಮದ ಆಧಾರದ ಮೇಲೆ, ಮತದ ಆಧಾರದ ಮೇಲೆ ನಿಂತಿವೆ. ಇವುಗಳು ತಮ್ಮ ತಮ್ಮ ಧರ್ಮದ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸೋದಕ್ಕಿಂತ ಹೆಚ್ಚಾಗಿ ಈ ಮತೀಯ ಗಲಭೆಗಳಿಗೆ, ಮತಾಂಧತೆಯನ್ನು ಪ್ರೋತ್ಸಾಹಿಸೋದ್ರಲ್ಲಿ ಕಾರ್ಯನಿರತ ಆಗಿವೆ. ಈ ರಾಜಕೀಯ ಪಕ್ಷಗಳು ಮತ್ತೆ ಸಂಘಟನೆಗಳು ಮತೀಯ ಗಲಭೆಗಳನ್ನ ಅಲ್ಲಿಂದಿಲ್ಲಿಗೂ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ, ಕೆಲವೊಮ್ಮೆ ಪರೋಕ್ಷವಾಗಿ ಪ್ರೋತ್ಸಾಹಿಸುತ್ತಲೇ ಬಂದಿವೆ. ಅಷ್ಟೇ ಏಕೆ, ಶೈಕ್ಷಣಿಕ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾನಿಲಯಗಳು ಕೂಡ ಧರ್ಮದ ಹೆಸರಿನಲ್ಲೇ ಭಾರತದಲ್ಲಿ ಇವೆ. ಬನಾರಸ್ ಹಿಂದೂ ಯೂನಿವರ್ಸಿಟಿ, ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ ಧರ್ಮದ ಹೆಸರಿನಲ್ಲೇ ವಿಶ್ವವಿದ್ಯಾನಿಲಯಕ್ಕೆ ಇಟ್ಟಿದ್ದನ್ನು ನಾವು ಹಿಂದೆ ಕಾಣ್ತೀವಿ. ಅದನ್ನ ತೆಗೆಯುವ ಪ್ರಯತ್ನಗಳು ನಡೆದಿವೆ. ಆದರೆ ಈ ಹಿಂದೆ ನಾವು ಐತಿಹಾಸಿಕವಾಗಿ ನೋಡಿದಾಗ ಈ ವಿಶ್ವವಿದ್ಯಾನಿಲಯಗಳು ಕೂಡ ಧರ್ಮದ ಹೆಸರಿನಲ್ಲಿ, ಒಂದು ಮತದ ಹೆಸರಿನಲ್ಲಿ ಇದ್ದಿದ್ದು ವಿಚಿತ್ರವಾಗಿ ಕಾಣುತ್ತೆ. ಈ ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿನಿಯರಲ್ಲಿ ಈ ಮತೀಯ ಭಾವನೆಯನ್ನ ಇತಿಹಾಸದಲ್ಲಿ ಬೀರಿದ್ದನ್ನು ಕೂಡ ನಾವು ಕಾಣಬಹುದು. ತನ್ಮೂಲಕ ರಾಷ್ಟ್ರದ ಏಕತೆಗೆ, ಐಕ್ಯತೆಗೆ ಇದು ಧಕ್ಕೆ ತರುವಂತಹ ಕಾರ್ಯಗಳನ್ನ ವಿದ್ಯಾರ್ಥಿನಿಯರು ಎಷ್ಟೋ ಬಾರಿ ಕೈಗೊಂಡಿದ್ದಾರೆ. ಹಾಗೆ ಎಷ್ಟೋ ಕ್ರಿಶ್ಚಿಯನ್ ಕಾಲೇಜುಗಳನ್ನು ಕೂಡ ನಾವು ಕಾಣ್ತೀವಿ. ಅರ್ಥಾತ್ ಇಂತಹ ಈ ಧರ್ಮದ ಹಿನ್ನೆಲೆಯ ಮೇಲಿನ ವಿಶ್ವವಿದ್ಯಾನಿಲಯ ಇರಬಹುದು ಅಥವಾ ಶೈಕ್ಷಣಿಕ ಸಂಸ್ಥೆಗಳಿರಬಹುದು, ಇವುಗಳು ಸಹಜವಾಗಿ ಏನಾಗತ್ತೆ, ರಾಷ್ಟ್ರಾದ್ಯಂತ ಈ ಮತೀಯ ಭಾವನೆಯ ವೈರಸ್ ಹರಡಲಿಕ್ಕೆ ಕಾರಣ ಆಗತ್ತೆ. ಯಂಗ್ಸ್ಟರ್ಸ್, ತರುಣರು ಸಹಜವಾಗಿ ಇಂತಹ ಧಾರ್ಮಿಕ ಸಂಘಟನೆಗಳು, ಪಕ್ಷಗಳು, ಶೈಕ್ಷಣಿಕ ಸಂಸ್ಥೆಗಳು ಇವುಗಳು ಈ ತರುಣರನ್ನ ದುರುಪಯೋಗ ಪಡಿಸಿಕೊಂಡು ಮತೀಯವಾಗಿ ಬಳಸಿಕೊಳ್ಳುವುದನ್ನು ಕೂಡ ಇತಿಹಾಸದಲ್ಲಿ ನಾವು ಕಂಡಿದ್ದೀವಿ. ಇದು ಕೂಡ ಪ್ರಮುಖ ಕಾರಣ. ಇದನ್ನೆಲ್ಲ ಮೆಟ್ಟಿ ನಿಲ್ಲೋದು ಈಗಲೂ ಕೂಡ ಸವಾಲಾಗೇ ಇದೆ ಅಂತಲೇ ನಾವು ಪ್ರತಿಪಾದನೆ ಮಾಡಬಹುದು. ಮೂರನೇದಾಗಿ ಮತಾಂಧತೆ, ಧಾರ್ಮಿಕ ಮತಾಂಧತೆ. ಭಾರತದ ಹಲವಾರು ಭಾಗಗಳಲ್ಲಿ ಸುಧಾರಣಾವಾದದ ಹೆಸರಿನಲ್ಲಿ ಮತಾಂಧತೆ ಬೆಳೆಸಿದ್ದನ್ನು ಕೂಡ ನಾವು ಕಾಣ್ತೀವಿ. ಈ ಮತಾಂಧತೆಯ ಭಾವನೆ ವಿಪರೀತ ಆದಾಗ ಅದು ಮತೀಯ ಗಲಭೆಗಳಿಗೂ ಕೂಡ ಕಾರಣ ಆಗಿದೆ, ಕೋಮು ಗಲಭೆಗಳಿಗೂ ಕೂಡ ಅದು ಕಾರಣ ಆಗಿದೆ. ಭಾರತದಾದ್ಯಂತ ವಿವಿಧ ಪ್ರದೇಶಗಳಲ್ಲಿ
ನಿತ್ಯ ಇಂಥ ಗಲಭೆಗಳು ನಡೀತಲೇ ಇವೆ. ಒಂದಿಲ್ಲೊಂದು ಭಾಗದಲ್ಲಿ ಕೋಮು ಗಲಭೆ ಅಥವಾ ಮತೀಯ ಗಲಭೆಗಳು ನಡೀತಾನೆ ಇದ್ದಿದ್ದನ್ನ ಕಾಣ್ತೀವಿ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನ ಸಹಿಸಿಕೊಳ್ಳದೆ ಇರೋದು, ಧಾರ್ಮಿಕ ಸಹಿಷ್ಣುತೆಯ ಕೊರತೆ. ತಮ್ಮ ಧರ್ಮ ಬಿಟ್ಟು ಬೇರೆ ಧರ್ಮ ಇಲ್ಲ, ಬೇರೆ ಧರ್ಮದವರನ್ನ ತುಳಿಯುವ ಪ್ರಯತ್ನ, ಇದು ಎಲ್ಲಾ ಧರ್ಮದಲ್ಲೂ ಇದೆ. ಇಂತಹ ಧಾರ್ಮಿಕ ಮೂಲಭೂತವಾದಿಗಳು, ಮತಾಂಧವಾದಿಗಳು ಎಲ್ಲಾ ಧರ್ಮದಲ್ಲೂ ಇದ್ದು ಅವರು ಇಂಥ ಗಲಭೆಗಳಿಗೆ ಯಾವತ್ತೂ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಇದರಿಂದ ತೊಂದರೆಗೊಳಗಾಗೋದು ರಾಷ್ಟ್ರ, ಸಮಾಜ ಮತ್ತೆ ಮುಗ್ಧರು. ಇದು ಕೂಡ ಇನ್ನೊಂದು ನಾವು ಕಾಣ್ತೀವಿ. ಇತಿಹಾಸದಲ್ಲಿ ನಾವು ಕಾಣಬಹುದು, ಹಿಂದೂ ಧರ್ಮದ ಎಷ್ಟೋ ಜನರನ್ನ ಇಸ್ಲಾಂ ಧರ್ಮಕ್ಕೆ, ಕ್ರಿಶ್ಚಿಯನ್ ಧರ್ಮಕ್ಕೆ, ಬುದ್ಧ ಧರ್ಮಕ್ಕೆ, ಜೈನ ಧರ್ಮಕ್ಕೆ ಮತಾಂತರಗೊಳಿಸುವ ಪ್ರಕ್ರಿಯೆಗಳು ಕೂಡ ನಡೆದಿವೆ. ಇಂಥ ಪ್ರಕ್ರಿಯೆಗಳು ಸಹಜವಾಗಿ ಎರಡೂ ಧರ್ಮದ ನಡುವೆ ಉದ್ವಿಗ್ನತೆಗೆ, ಅದೇ ರೀತಿಯಾಗಿ ಗಲಭೆಗೆ ಕಾರಣ ಆಗತ್ತೆ. ಇದು ಕೂಡ ನಾವು ನೋಡಬಹುದಾದಂತಹ ಸಂಗತಿ. ಹಾಗೆ ನಾವು ಮುಂದೆ ಬಂದ್ರೆ ಸಾಮಾಜಿಕ ಕಾರಣ. ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ಧರ್ಮದ ಹಿನ್ನೆಲೆಯ ಆಧಾರದ ಮೇಲೆ ವಿಭಾಗ ಆಯ್ತೋ, ಹಿಂದೂ ಮುಸ್ಲಿಮರ ನಡುವೆ ವಿಶ್ವಾಸ ಹೊರಟೋಯ್ತು. ಪರಸ್ಪರ ಹಿಂದೂ ಮುಸ್ಲಿಮರು ಸಂಶಯದ ದೃಷ್ಟಿಯಿಂದ ನೋಡುವ ಒಂದು ಭಾವನೆ ಪ್ರಾರಂಭ ಆಯಿತು. ತನ್ಮೂಲಕ ಈ ರಾಷ್ಟ್ರದ ಐಕ್ಯತೆಗೆ, ಏಕತೆಗೆ, ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ ಆಯಿತು. ಅದು ಸಿಖ್ ಧರ್ಮ ಇರಬಹುದು, ಅಥವಾ ಜೈನ ಧರ್ಮ ಇರಬಹುದು, ಬುದ್ಧ ಧರ್ಮ ಇರಬಹುದು, ಹಿಂದೂ ಇರಬಹುದು, ಮುಸ್ಲಿಂ ಇರಬಹುದು. ಎಲ್ಲ ಧರ್ಮದಲ್ಲೂ ಕೂಡ ಒಂದು ಧರ್ಮದ ವ್ಯಕ್ತಿಗಳು ಇನ್ನೊಂದು ಧರ್ಮದ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನೇ ಇತಿಹಾಸದುದ್ದಕ್ಕೂ ಕಳ್ಕೋತಾ ಬಂದಿದ್ದಾರೆ. ಇದು ಧಾರ್ಮಿಕ ಅಸಹಿಷ್ಣುತೆಗೆ ಕಾರಣ ಆಯಿತು, ಧಾರ್ಮಿಕ ಗಲಭೆಗೆ ಕಾರಣ ಆಯಿತು, ಏಕತೆ ಮತ್ತು ಐಕ್ಯತೆಗೆ ಮಾರಕ ಆಯಿತು. ಇದು ಕೂಡ ನಾವು ನೋಡಬಹುದಾದಂತಹ ಇನ್ನೊಂದು ಸಂಗತಿ. ಹಾಗೆ ಆರ್ಥಿಕ ಕಾರಣ. ಒಂದೇ ಧರ್ಮದ ಒಳಗಡೆ ಹಲವಾರು ಉಪವರ್ಗಗಳಿರುತ್ತೆ. ಈ ಉಪವರ್ಗಗಳಲ್ಲೂ ಕೂಡ ನಾವು ಸಾಮರಸ್ಯವನ್ನು ನಾವು ಕಾಣೋದಿಲ್ಲ. ಆರ್ಥಿಕ ಹಿನ್ನೆಲೆಯ ಮೇಲೆ, ಆರ್ಥಿಕ ಅಂಶದ ಮೇಲೆ ಕೆಲವೊಮ್ಮೆ ಒಂದೇ ಧರ್ಮದ ಒಳಗಡಿನ ಪಂಗಡಗಳಲ್ಲಿ ಗಲಭೆಗಳು ನಡೆದಿವೆ ಅಥವಾ ಕಚ್ಚಾಟಗಳು ಕೂಡ ನಡೆದಿವೆ. ಇದು ಕೂಡ ಪ್ರಜಾಪ್ರಭುತ್ವಕ್ಕೆ ಒಂದು ಧಕ್ಕೆ, ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲು, ಮಾರಕ. ಹಾಗೆ ನಾವು ಮುಂದೆ ಬಂದ್ರೆ ರಾಜಕೀಯ ಕಾರಣ. ರಾಜಕೀಯ ಕಾರಣಕ್ಕೆ ಬರೋದಿದ್ರೆ, ಯಾವಾಗ ಕೆಲವು ಧರ್ಮದವರ ಆರ್ಥಿಕ ಸ್ಥಿತಿಗಳು ಸುಧಾರಣೆ ಆಗ್ತಾ ಬಂತು, ಆ ಧರ್ಮದ ನಾಯಕರು ರಾಜಕೀಯ ಪ್ರವೇಶ ಮಾಡಲಿಕ್ಕೂ ಪ್ರಾರಂಭ ಮಾಡಿದ್ರು. ರಾಜಕೀಯ ಪ್ರವೇಶ ಸ್ಥಳೀಯವಾಗಷ್ಟೇ ಅಲ್ಲದೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಎಲ್ಲ ಧರ್ಮದವರು ಕೂಡ ಪ್ರವೇಶ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಕೆಲವೊಂದು ಧರ್ಮದವರು ಇನ್ನಿತರೆ ಧರ್ಮದ ನಾಯಕರು ರಾಜಕೀಯ ಪ್ರವೇಶ ಮಾಡೋದನ್ನ ಸಹಿಸಿಕೊಳ್ಳಿಲ್ಲ. ಅದಕ್ಕೆ ಅಡೆತಡೆ ಒಡ್ಲಿಕ್ಕೂ ಕೂಡ ಪ್ರಾರಂಭವನ್ನ ಮಾಡಿದ್ರು. ಸಹಜವಾಗಿ ಇದು ಸಾಮಾಜಿಕ ಉದ್ವಿಗ್ನತೆಗೆ ಕಾರಣ ಆಯಿತು. ತಮ್ಮ ಸ್ವಾರ್ಥ ರಾಜಕೀಯ ಉದ್ದೇಶಗಳನ್ನ ಈಡೇರಿಸಿಕೊಳ್ಳುವ ಸಲುವಾಗಿ ಇಂತಹ ಒಂದು ಸ್ಥಿತಿಗತಿಯನ್ನು ನಾವು ಇತಿಹಾಸದಲ್ಲಿ ಕಾಣಬಹುದು. ಇದು ಕೂಡ ಈ ಮತೀಯವಾದಕ್ಕೆ, ಕೋಮುವಾದಕ್ಕೆ ಇನ್ನೊಂದು ಕಾರಣ ಅಂತಲೇ ನಾವು ಪರಿಗಣಿಸಬಹುದು. ಹಾಗೆ ಮುಂದೆ ಬಂದ್ರೆ ಈ ಕಾನೂನನ್ನ ಅನುಷ್ಠಾನಕ್ಕೆ ತರುವ ಅಂಗಗಳ ಪಕ್ಷಪಾತತೆ. ಕಾನೂನುಗಳನ್ನ, ನೀತಿಗಳನ್ನ ಅನುಷ್ಠಾನಕ್ಕೆ ತರೋದು ಕಾರ್ಯಾಂಗ, ಅರ್ಥಾತ್ ಮಂತ್ರಿಮಂಡಲ. ಈ ಕಾರ್ಯಾಂಗದ ಅಡಿಯಲ್ಲಿ ಹಲವಾರು ಅಂಗಗಳು ಪ್ರತಿನಿತ್ಯ ಕಾಯ್ದೆಗಳನ್ನು ಅನುಷ್ಠಾನಕ್ಕೆ ತರುತ್ತವೆ. ಈ ಅನುಷ್ಠಾನಕ್ಕೆ ತರುವ ಸಂದರ್ಭದಲ್ಲಿ ಎಷ್ಟೋ ಬಾರಿ ಒಂದು ಧರ್ಮದ ಪರವಾಗಿ ಪಕ್ಷಪಾತ ಮಾಡಿದ್ದು ಕೂಡ ಇದೆ. ಆ ಧರ್ಮ ಈ ಧರ್ಮ ಅನ್ನುವ ಪ್ರಶ್ನೆ ಇಲ್ಲ. ಎಷ್ಟೋ ಬಾರಿ ಒಂದು ಧರ್ಮ, ಯಾವುದೇ ಇರಲಿ, ಒಂದು ಧರ್ಮದ ಪರವಾಗಿ ಅನುಷ್ಠಾನ ತರಲಿಕ್ಕೆ ಈ ಅಂಗಗಳು
ಪ್ರಯತ್ನ ಮಾಡಿದ್ದನ್ನು ಕೂಡ ಕಾಣಬಹುದು. ಪೊಲೀಸ್ ಇಲಾಖೆ ಇರಬಹುದು ಅಥವಾ ಇನ್ಯಾವುದೇ ಇಲಾಖೆ ಇರಬಹುದು, ಎಲ್ಲಿ ಗಲಭೆ ನಡೆಯಲಿ ಅಥವಾ ಇನ್ಯಾವುದೇ ರೀತಿಯಾದ ಉದ್ವಿಗ್ನತೆ ನಡೆದಾಗ ಒಂದು ಧರ್ಮದ ಪರವಾಗಿ ಅವರು ನಿಂತಿರೋದು ಕೂಡ ಎಷ್ಟೋ ಉದಾಹರಣೆಗಳಿವೆ. ಒಂದು ಧರ್ಮದ ಪರವಾಗಿ ಪಕ್ಷಪಾತವಾಗಿ ನಿರ್ವಹಿಸಿದ್ದು ಕೂಡ ಇದೆ. ಇದು ಹಬ್ಬ ಹರಿದಿನಗಳಲ್ಲಿ ಆಚರಣೆ ಮಾಡುವ ಸಂದರ್ಭ ಬಂದಾಗ ಈ ಮತೀಯ ಗಲಭೆಗಳು ವಿಪರೀತವಾಗಿ ಸಮಸ್ಯೆಯಾಗಿ ಕಾಣುತ್ತೆ. ಭೂಮಿ ವಿವಾದ, ಆಸ್ತಿ ವಿವಾದ, ಹಬ್ಬಗಳಿಗೆ ಸಂಬಂಧಪಟ್ಟಂತೆ ವಿವಾದ, ಇದು ಆಗಾಗ ಘಟಿಸುತ್ತಲೇ ಇರುತ್ತೆ. ಇದಕ್ಕೆಲ್ಲ ಕಾರಣ ಈ ಮತಾಂಧತೆ. ಇಂಥದ್ದು ಘಟಿಸಿದಾಗ ಈ ಕಾರ್ಯಾಂಗದ ಅಂಗಗಳು ಎಷ್ಟೋ ಬಾರಿ ಪಕ್ಷಪಾತವಾಗಿ ನಡೆದುಕೊಂಡಿದ್ದು ಕೂಡ ಇದೆ. ಹಾಗೆ ನಾವು ಮುಂದೆ ಬಂದ್ರೆ ನೇರವಾಗಿ ಮತೀಯ ಗಲಭೆಗಳು ಇದು ಕಾಣ್ತೀವಿ. ಇದು ಮೊದಲೇ ಹೇಳಿದ ಹಾಗೆ ಪ್ರತಿನಿತ್ಯ ನಡೆಯುತ್ತಿರುವ ಭಾರತದ ಒಂದು ಲಕ್ಷಣ ಆಗ್ಬಿಟ್ಟಿದೆ. ದುರದೃಷ್ಟ. ಒಂದಿಲ್ಲೊಂದು ಭಾಗದಲ್ಲಿ ಈ ಕೋಮುವಾದ, ಮತೀಯ ಗಲಭೆಗಳು, ಕೋಮು ಗಲಭೆಗಳು ನಡೀತಲೇ ಇದೆ. ಅದು ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರ ದಬ್ಬಾಳಿಕೆ ಇರಬಹುದು, ಅಥವಾ ಅಲ್ಪಸಂಖ್ಯಾತರ ನಡುವೆ ಕಚ್ಚಾಟ ಇರಬಹುದು. ಒಂದಿಲ್ಲೊಂದು ಪ್ರದೇಶದಲ್ಲಿ ಈ ಧಾರ್ಮಿಕ ಗಲಭೆಗಳು ನಡೆಯುತ್ತಲೇ ಇದೆ. ಭಾರತ ಪಾಕಿಸ್ತಾನ ಅಂತ ಸೃಷ್ಟಿಯಾದ ಮೇಲೆ ಬಹಳಷ್ಟು ಇಂಥ ಗಲಭೆಗಳು ನಡೆದಿದೆ. ಪ್ರತಿಯೊಂದು ಧರ್ಮದವರು, ಪ್ರತಿಯೊಂದು ಧರ್ಮದ ಮತಾಂಧ ನಾಯಕರು ತಮ್ಮ ಧರ್ಮದ ಜನರನ್ನ ತಮ್ಮ ಸ್ವಾರ್ಥ ಉದ್ದೇಶಕ್ಕಾಗಿ ಬಳಸಿಕೊಳ್ತಾ ಇದ್ದಾರೆ. ಹಾಗಾಗಿ ಎಷ್ಟೋ ಬಾರಿ ಮತೀಯ ಗಲಭೆಗಳನ್ನ ಈ ಮತಾಂಧ ನಾಯಕರು ಹುಟ್ಟಾಕಿದ್ದಾರೆ, ಬೆಳೆಸಿಕೊಂಡು ಬಂದಿದ್ದಾರೆ. ಕೆಲವೊಂದು ಉದಾಹರಣೆಯಾಗಿ ಕೊಡಬೇಕು ಅಂತಂದ್ರೆ ಬಾಗ್ಲಾಪುರ, ಅದೇ ರೀತಿಯಾಗಿ ಮುಂಬೈ, ಅಯೋಧ್ಯ, ಹಾಗೆ ಮೀರತ್, ಲಕ್ನೋ, ಕಾನ್ಪುರ ಇಂಥ ಹಲವಾರು ಪ್ರದೇಶಗಳು ದೊಡ್ಡ ಪ್ರಮಾಣದಲ್ಲಿ ಇತಿಹಾಸದಲ್ಲಿ ಗಲಭೆಗಳು ನಡೆದಿವೆ. ಈಗಲೂ ಕೂಡ ಎಷ್ಟೋ ಸಾರಿ ಉದ್ವಿಗ್ನ ಸ್ಥಿತಿ ಇರುತ್ತೆ. ಅಯೋಧ್ಯೆ ಮತ್ತು ರಾಮ ಜನ್ಮಭೂಮಿ ವಿಷಯವಂತೂ ಮೊದಲಿಂದಲೂ ಕೂಡ ಧಾರ್ಮಿಕ ಗಲಭೆಗಳಿಗೆ, ಧಾರ್ಮಿಕ ಉದ್ವಿಗ್ನತೆಗೆ ಕಾರಣ ಆಗಿದೆ. ಈಗೇನೋ ಒಂದು ಪರಿಹಾರಕ್ಕೆ ಬಂದಿರಬಹುದು, ಬಟ್ ಇಲ್ಲಿಯವರೆಗೂ ಈ ಧಾರ್ಮಿಕ ಗಲಭೆಗಳಿಗೆ, ಮತೀಯ ಗಲಭೆಗಳಿಗೆ ಅಥವಾ ಕೋಮುವಾದಕ್ಕೆ ಇದು ಒಂದು ದೊಡ್ಡ ಸಂಗತಿಯಾಗಿತ್ತು. ಹಿಂದೂ ಮುಸ್ಲಿಂ ನಡುವಿನ ಗಲಭೆಗಳಿಗೆ ಅತ್ಯಂತ ಪ್ರಧಾನವಾದ ಕಾರಣ ಯಾವುದಾಗಿತ್ತು ಅಂತ ಕೇಳಿದ್ರೆ ಅಯೋಧ್ಯೆ ಮತ್ತು ರಾಮ ಜನ್ಮ ಭೂಮಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಸಂಗತಿ. ಇದು ಇನ್ನೊಂದು ಸಂಗತಿ. ಹಾಗೆ ನಾವು ಮತ್ತೊಂದು ಕಾರಣವನ್ನು ನಾವು ನೋಡಬೇಕು ಅಂತಾದ್ರೆ ಹಿಂದೂ ಮತ್ತು ಮುಸ್ಲಿಮರ ವಿಪರೀತ ರಾಷ್ಟ್ರೀಯವಾದ. ಈ ರಾಷ್ಟ್ರೀಯವಾದದ ಆಧಾರದ ಮೇಲೆ ಭಾರತ ಪಾಕಿಸ್ತಾನ ಸೃಷ್ಟಿಯಾಯಿತು. ಮೊಹಮ್ಮದ್ ಅಲಿ ಜಿನ್ನಾ ದ್ವಿರಾಷ್ಟ್ರ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿತು. ಪ್ರಾರಂಭದಲ್ಲಿ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಕಾಂಗ್ರೆಸ್ ಇರಬಹುದು, ಗಾಂಧೀಜಿ ಇರಬಹುದು, ಈ ಎರಡು ರಾಷ್ಟ್ರ ಸೃಷ್ಟಿಯಾಗೋದನ್ನ ಒಪ್ಪಿಕೊಂಡಿರಲಿಲ್ಲ. ಆದರೆ ಗತ್ಯಂತರ ಇರಲಾರದೆ ಮೊಹಮ್ಮದ್ ಅಲಿ ಜಿನ್ನಾರವರ ಒತ್ತಾಯದಿಂದಾಗಿ ಎರಡು ರಾಷ್ಟ್ರಗಳು ಏಕಕಾಲಕ್ಕೆ ಸೃಷ್ಟಿಯಾಗಬೇಕಾದಂತಹ ಸಂದರ್ಭ ಬಂತು. ತೀವ್ರಗಾಮಿಗಳು, ಕಾಂಗ್ರೆಸ್ನ ತೀವ್ರಗಾಮಿಗಳು ಇದನ್ನು ಒಪ್ಪಿಕೊಂಡಿರದೇ ಇದ್ರೂ ಕೂಡ ಅಂತಿಮವಾಗಿ ಒಪ್ಪಿಕೊಳ್ಳಲೇಬೇಕಾದಂತಹ ಸಂದರ್ಭಗಳು ಉದ್ಭವ ಆಯಿತು. ಹಿಂದೂಗಳು ಮತ್ತು ಮುಸ್ಲಿಮರು ಪರಸ್ಪರ ಸಂಶಯದ ಹಿನ್ನೆಲೆಯಲ್ಲಿಯೇ ಜೀವನ ಸಾಗಿಸುವಂತಹ ವ್ಯವಸ್ಥೆ ಪ್ರಾರಂಭ ಆಯಿತು. ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಂತಹ ಘಟನೆ ಸ್ವಾತಂತ್ರ್ಯ ನಂತರವೂ ಕೂಡ ಹಾಗೆ ಉಳಿದುಕೊಂಡು ಬಂದಿದ್ದು ದುರದೃಷ್ಟ. ಹಾಗೆ ಇನ್ನಿತರೆ ಕೆಲವು ಕಾರಣಗಳನ್ನು ಕೂಡ ನಾವು ಕಾಣ್ತೀವಿ. ಯಾವುದು? ಮುಸ್ಲಿಮರಲ್ಲಿ ಪ್ರತ್ಯೇಕತೆಯ ಭಾವನೆ, ಅಭದ್ರತೆಯ ಭಾವನೆ, ಅದು ಆಗಾಗ ಬೇರೆ ಬೇರೆ ರೂಪವನ್ನು ತಾಳುತ್ತೆ. ಅಥವಾ ಎಲ್ಲ ಅಲ್ಪಸಂಖ್ಯಾತರಲ್ಲೂ ಕೂಡ ಅಭದ್ರತೆಯ ಭಾವನೆ ಅದು ಬೇರೆ ಬೇರೆ ರೂಪ
ತಾಳತ್ತೆ. ಹಾಗೆ ಧಾರ್ಮಿಕ ಆರ್ಥೋಡಾಕ್ಸಿ ಧಾರ್ಮಿಕ ಆರ್ಥೋಡಾಕ್ಸಿಯು ಕೂಡ ವಿಪರೀತ ಆದಾಗ ಅದು ಮತಾಂಧತೆ ಅಂತ ಪರಿಗಣಿಸಲ್ಪಡುತ್ತೆ. ಭಾರತದ ಪ್ರಜಾಪ್ರಭುತ್ವಕ್ಕೆ ಇದು ಧಕ್ಕೆ ಆಯಿತು. ಈ ಮತೀಯ ಗಲಭೆಗೆ ಇನ್ನೊಂದು ಕಾರಣ ಚುನಾವಣಾ ರಾಜಕೀಯ. ತಮ್ಮ ಸ್ವಾರ್ಥತೆಯನ್ನ ಸಾಧಿಸಿಕೊಳ್ಳಬೇಕೆನ್ನುವ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಈ ಜನರ ಧಾರ್ಮಿಕ ಭಾವನೆಯನ್ನ, ಸೆಂಟಿಮೆಂಟ್ ಅನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ತಾ ಬಂದಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಭಾರತದಲ್ಲಿ ಈ ಮತಾಂಧತೆ ಬೆಳೆದಿದೆ. ಕೋಮು ಗಲಭೆಗಳು ಘಟಿಸಿವೆ, ಮತೀಯ ಗಲಭೆಗಳು ಘಟಿಸಿವೆ. ಈ ಮತೀಯ ಗಲಭೆಗಳು, ಈ ಎಲ್ಲ ಭಾವನೆಗಳು, ಮತಾಂಧತೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಸವಾಲೆ, ರಾಷ್ಟ್ರದ ಏಕತೆಗೆ ಮತ್ತು ಐಕ್ಯತೆಗೆ ಸವಾಲಾಗಿದೆ. ಇದರಿಂದ ಆದ ಪರಿಣಾಮ ಏನು? ಕಾರಣಗಳು ಬೇಕಾದಷ್ಟು ಇರಬಹುದು. ಅದರಿಂದಾಗಿ ಮತೀಯವಾದ, ಕೋಮುವಾದ ಬೆಳವಣಿಗೆ ಆಗಿದೆ. ಈ ಮತೀಯವಾದ, ಕೋಮುವಾದ ಬೆಳವಣಿಗೆ ಆಗಿದ್ದರಿಂದಾಗಿ ನಾವು ಕಾಣಬಹುದಾದ ಕೆಲವು ಪ್ರಮುಖ ಪರಿಣಾಮಗಳನ್ನ ನಾವು ನೋಡಬೇಕು ಅಂತಾದ್ರೆ ರಾಷ್ಟ್ರೀಯ ಐಕ್ಯತೆಗೆ ಇದು ಧಕ್ಕೆ. ರಾಷ್ಟ್ರದ ಏಕತೆ ಮತ್ತು ಐಕ್ಯತೆಗೆ ಈ ಮತಾಂಧತೆ, ಕೋಮುವಾದ ಮತ್ತೆ ಮತೀಯವಾದ ಒಂದು ಮಾರಕವಾಗಿ ಪರಿಣಮಿಸಿದೆ. ಹಿಂದೆ ಭಾರತ ಪಾಕಿಸ್ತಾನ ಅಂತೂ ಅದರ ಆಧಾರದ ಮೇಲೆ ಸೃಷ್ಟಿಯಾಯಿತು. ತದನಂತರವೂ ಕೂಡ ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ, ಅರ್ಥಾತ್ ರಾಷ್ಟ್ರೀಯ ಐಕ್ಯತೆಗೆ ಮತ್ತು ಏಕತೆಗೆ ಇದೊಂದು ಮಾರಕ ಅಂತಲೇ ನಾವು ನೋಡಬಹುದು. ಹಾಗೆ ರಾಷ್ಟ್ರಾಭಿಮಾನಕ್ಕೆ, ರಾಷ್ಟ್ರಭಕ್ತಿಗೆ, ರಾಷ್ಟ್ರೀಯವಾದಕ್ಕೂ ಕೂಡ ಇದೊಂದು ಮಾರಕ. ಈ ಕೋಮುವಾದ ವಿಪರೀತ ಆದಾಗ ಅದರ ಪರಿಣಾಮ ಏನು ಅಂತ ಕೇಳಿದ್ರೆ, ಧರ್ಮಗ ಮೊದಲು ಆನಂತರ ರಾಷ್ಟ್ರ ಅನ್ನುವ ಭಾವನೆ ಬಂದ್ಬಿಡತ್ತೆ. ಮೊದಲು ರಾಷ್ಟ್ರ, ಅನಂತರ ಧರ್ಮ, ಧಾರ್ಮಿಕ ನಂಬಿಕೆ ಇದು ಸೃಷ್ಟಿಯಾಗಬೇಕು. ಆದರೆ ಈ ಮತಾಂಧ ನಾಯಕರಿಂದಾಗಿ ಕೆಲವೊಮ್ಮೆ ಈ ಮತೀಯ ಭಾವನೆಗಳು ಜನರಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಇದು ರಾಷ್ಟ್ರಾಭಿಮಾನಕ್ಕೆ, ರಾಷ್ಟ್ರಭಕ್ತಿಗೆ, ರಾಷ್ಟ್ರೀಯವಾದಕ್ಕೆ ಒಂದು ಮಾರಕವಾಗಿ ಪರಿಣಮಿಸಿದೆ. ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅಪಾಯಕಾರಕವಾದಂತಹ ಒಂದು ಬೆಳವಣಿಗೆಗೆ ಕಾರಣವಾಗಿದೆ. ಹಾಗೆ ರಾಷ್ಟ್ರೀಯ ಪ್ರಗತಿಗೆ, ರಾಷ್ಟ್ರೀಯ ಅಭಿವೃದ್ಧಿಗೆ ಮಾರಕ. ಯಾವಾಗ ಈ ಧಾರ್ಮಿಕ ನಂಬಿಕೆಗಳು ವಿಪರೀತವಾಗಿ ಮತೀಯ ಗಲಭೆಗಳು ಹಾಗೇನೆ ಕೋಮು ಗಲಭೆಗಳು ಸೃಷ್ಟಿಯಾಗತ್ತೋ ರಾಷ್ಟ್ರೀಯ ಅಭಿವೃದ್ಧಿ ಕುಂಠಿತಗೊಳ್ಳುತ್ತೆ, ರಾಷ್ಟ್ರದ ಪ್ರಗತಿ ಕುಂಠಿತಗೊಳ್ಳುತ್ತೆ, ರಾಷ್ಟ್ರದ ಅಭಿವೃದ್ಧಿ ಪ್ರಗತಿ ಗೌಣ ಆಗ್ಬಿಡುತ್ತೆ. ಮತಾಂಧತೆಯೇ ಪ್ರಾಧಾನ್ಯತೆಯನ್ನ ಪಡೆದುಕೊಳ್ಳುತ್ತೆ. ಮತಾಂಧ ನಾಯಕರು ಇದನ್ನ ಪೋಷಿಸಿಕೊಂಡು ಬರೋದ್ರಿಂದ ರಾಷ್ಟ್ರದ ಪ್ರಗತಿಗೆ ಈ ಕೋಮುಗಲಭೆ ಒಂದು ಮಾರಕ, ಒಂದು ಅಪಾಯ ಅನ್ನುವ ಇನ್ನೊಂದು ಪರಿಣಾಮವನ್ನು ಕೂಡ ನಾವು ನೋಡಬಹುದು. ಹಾಗೆ ಮತ್ತೆ ಇದನ್ನ ಮೆಟ್ಟಿ ನಿಲ್ಲಕ್ಕೆ ಸಬಲ ನಾಯಕರ ಕೊರತೆ, ದುರ್ಬಲ ನಾಯಕತ್ವ. ಇತಿಹಾಸದುದ್ದಕ್ಕೂ ದುರ್ಬಲ ನಾಯಕತ್ವದಿಂದಾಗಿ ಇಂತಹ ವಿಪರೀತ ಭಾವನೆಯನ್ನ ಮೆಟ್ಟಿ ನಿಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಮತಾಂಧತೆಯನ್ನು ತೊಲಗಿಸಲಿಕ್ಕೆ ಭಾರತದಲ್ಲಿ ಇನ್ನೂ ಕೂಡ ಅದು ಸಾಧ್ಯ ಆಗಿಲ್ಲ. ಮತೀಯ ರಾಜಕೀಯ ಇನ್ನೂ ಕೂಡ ತಾಂಡವಾಡ್ತಾ ಇದೆ. ಅದನ್ನ ರಾಜಕಾರಣಿಗಳು ತಮ್ಮ ಸ್ವಾರ್ಥ ಸಾಧನೆಗೆ ಬಳಸಿಕೊಳ್ತಾ ಇದ್ದಾರೆ. ಸಬಲ ನಾಯಕತ್ವ ಏನಾದರೂ ಸೃಷ್ಟಿಯಾದ್ರೆ ಇದನ್ನ ಎಷ್ಟೋ ಮಟ್ಟಿಗೆ ಕಡಿಮೆ ಮಾಡಬಹುದು. ಅದು ಅಲ್ಲದೆ ದುರ್ಬಲ ನಾಯಕತ್ವ ಸೃಷ್ಟಿಗೂ ಈ ಮತಾಂಧತೆ ಕಾರಣ ಆಯಿತು. ದುರ್ಬಲ ನಾಯಕತ್ವ ಸೃಷ್ಟಿಗೂ ಈ ಕೋಮುವಾದ, ಮತೀಯವಾದ ಕಾರಣ ಆಯಿತು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನ ಹರಿಸಬಹುದು. ಹಾಗೆ ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಧಕ್ಕೆ. ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ ಮೊದಲೇ ಹೇಳಿದಾಗೆ ರಾಷ್ಟ್ರ ಮೊದಲು, ಆನಂತರ ಈ ಧಾರ್ಮಿಕ ನಂಬಿಕೆಗಳು ಬರಬೇಕು. ಆದರೆ ನಮ್ಮ ಅನುಭವದಿಂದ ನಾವು ನೋಡಬೇಕು ಅಂತಾದ್ರೆ ಹಿಂದೆ ಭಾರತ ಪಾಕಿಸ್ತಾನ ಅಂತ ಎರಡು
ವಿಭಾಗ ಆಯಿತು. ಈ ಮತಾಂಧತೆ ಅಥವಾ ಧಾರ್ಮಿಕ ವಿಪರೀತ ಭಾವನೆ ರಾಷ್ಟ್ರದ ಅಭಿವೃದ್ಧಿ ಪ್ರಗತಿ ಕುಂಠಿತ ಮಾಡೋದಷ್ಟೇ ಅಲ್ಲದೆ ರಾಷ್ಟ್ರದ ಸಾರ್ವಭೌಮತ್ವಕ್ಕೂ ಕೂಡ ಇದು ಮಾರಕ ಆಗತ್ತೆ. ಇಂತಹ ಸ್ಥಿತಿಯಲ್ಲಿ, ಈ ಉದ್ವಿಗ್ನ ಸ್ಥಿತಿಯಲ್ಲಿ, ಮತಾಂಧತೆ, ಧಾರ್ಮಿಕ ಗಲಭೆಗಳು, ಇಂತಹ ಸ್ಥಿತಿಯಲ್ಲಿ ವಿದೇಶದವರು ನಮ್ಮ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡುವ ಸಾಧ್ಯತೆಯನ್ನು ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ವಿದೇಶಿಯವರು ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಇದೊಂದು ಅವಕಾಶವನ್ನ ಒದಗಿಸಿಕೊಡತ್ತೆ. ವಿದೇಶದ ಕುಮ್ಮಕ್ಕಿನಿಂದಾಗಿ ಕೂಡ ಕೆಲವೊಮ್ಮೆ ಇಂಥ ಮತೀಯ ಗಲಭೆಗಳು ಕೂಡ ಘಟಿಸಬಹುದು. ಈ ದೃಷ್ಟಿಕೋನದಿಂದಲೇ ರಾಷ್ಟ್ರೀಯ ಸಾರ್ವಭೌಮತ್ವಕ್ಕೆ, ರಾಷ್ಟ್ರದ ಏಕತೆ ಮತ್ತು ಐಕ್ಯತೆಗೂ ಇದು ಧಕ್ಕೆಯನ್ನ ತಂದು ಒಡ್ಡತ್ತೆ. ಇವೆಲ್ಲವನ್ನ ಪರಿಗಣಿಸಿ ನಾವು ಅಂತಿಮವಾಗಿ ಹೇಳಬೇಕು ಅಂತಾದ್ರೆ ಈ ಮತೀಯವಾದ ಅಥವಾ ಕೋಮುವಾದ ಭಾರತದ ಪ್ರಜಾಪ್ರಭುತ್ವಕ್ಕೆ, ಏಕತೆಗೆ ಧಕ್ಕೆ ತರತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಎಲ್ಲಿಯವರೆಗೆ ಇದನ್ನು ನಾವು ತೊಲಗಿಸೋದಿಲ್ವೋ ಅಲ್ಲಿಯವರೆಗೆ ರಾಷ್ಟ್ರದ ಅಭಿವೃದ್ಧಿ ಹಿಂದೆ ಬೀಳತ್ತೆ, ಪ್ರಗತಿ ಹಿಂದೆ ಬೀಳತ್ತೆ. ರಾಷ್ಟ್ರಕ್ಕೆ ಪ್ರಥಮ ಆದ್ಯತೆ, ತದನಂತರ ಎಲ್ಲವೂ. ಈ ಒಂದು ಭಾವನೆ ಜನಸಾಮಾನ್ಯರಲ್ಲೂ ಬರಬೇಕು, ನಾಯಕರುಗಳಲ್ಲೂ ಕೂಡ ಬರಬೇಕು. ಮತಾಂಧತೆ, ಕೋಮುಗಲಭೆ ನಿಲ್ಲಬೇಕು. ಮತೀಯವಾದ, ಕೋಮುವಾದ ನಿಲ್ಲಬೇಕು. ಅಂದರೆ ಮಾತ್ರ ರಾಷ್ಟ್ರದ ಅಭಿವೃದ್ಧಿ ಸಾಧ್ಯ, ರಾಷ್ಟ್ರಾಭಿಮಾನ ಸಾಧ್ಯ. ರಾಜಕಾರಣಿಗಳು ತಮ್ಮ ಸಂಕುಚಿತ ಮನೋಭಾವವನ್ನ ಬಿಟ್ಟು ಈ ಕೋಮುವಾದವನ್ನ, ಮತೀಯವಾದವನ್ನ ಖಂಡಿಸಬೇಕು. ತನ್ಮೂಲಕ ಎಲ್ಲರಲ್ಲೂ ಕೂಡ ರಾಷ್ಟ್ರಾಭಿಮಾನದ ಬೀಜವನ್ನ ನಮ್ಮ ನಾಯಕರುಗಳು ಬಿತ್ತಬೇಕು. ಥ್ಯಾಂಕ್ ಯು.